ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಕಳೆದ ಹಲವು ದಿನಗಳಿಂದ ವಾದ ಪ್ರತಿವಾದವನ್ನು ನೋಡ್ತಾ ಇದ್ವಿ. ಎರಡೂ ಕಡೆಯಿಂದಲೂ ಕೂಡ ಅದ್ಭುತವಾದಂಥ ವಾದವೇ ಮಂಡನೆಯಾಗಿದೆ. 5 ಗಂಟೆಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ ಎಲ್ಲದಕ್ಕೂ. ಖಂಡಿತ ರಕ್ಷತ್, ಇದು ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಯಾಕಂತಂದ್ರೆ ಸ್ವತಃ ನ್ಯಾಯಾಧೀಶರೇ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಅದರಲ್ಲೂ ಪ್ರಮುಖವಾಗಿ SPP ಆಗಿರುವಂತಹ ಜಯನ ಕೊಠಾರಿ ಅವರು ಮತ್ತೆ ಒಂದಷ್ಟು ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಟೈಮ್ ಕೇಳಿದಂತ ಸಂದರ್ಭದಲ್ಲಿ ನೀವು ಆದಷ್ಟು ಬೇಗ ಕೊಡಿ, ಯಾಕಂತಂದ್ರೆ ನಾನು ಇನ್ನು ಆದೇಶನ ಬರೆಸಬೇಕಿದೆ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡುವಂತಹ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆ ತೀರ್ಪು ಘೋಷಿಸುವ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಅವರು ಇವತ್ತು ಸ್ಪಷ್ಟನೆ ಪಡಿಸುವಂತಹ ಕೆಲಸ ಮಾಡಿದ್ರು. ಈ ಮೂಲಕ ಇಡೀ ಅರ್ಜಿಯ ವಿಚಾರಣೆಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಎರಡೂ ಕಡೆ ವಕೀಲರೇನಿದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಕೌಂಟರ್ ಇರ್ಬೋದು, ಮತ್ತೆ ವಾದಕ್ಕೆ ಪ್ರತಿವಾದ ಮಂಡಿಸೋದಿರ್ಬೋದು, ಮತ್ತೆ ಮೆರಿಟ್ ಗಳನ್ನ ಕೊಡೋದಿರ್ಬೋದು, ಎಲ್ಲದೂ ಕಡೆನೂ ಕೂಡ ಗಂಭೀರವಾದಂತಹ ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ನ್ಯಾಯಾಧೀಶರು ಇದನ್ನ ಯಾವ ರೀತಿ ಪರಿಗಣಿಸ್ತಾ ಇರುವಂತದ್ದು 5 ಗಂಟೆ ಹಾಗೆ ಕುತೂಹಲ ಹೊರಬೀಳುತ್ತೆ ರಕ್ಷತ್. ವಿಷ್ಣು ಪ್ರಸಾದ್, ಬೇರೆ ಕೇಸ್ಗಳಲ್ಲಾದ್ರೆ ಒಂದು ಲೆಕ್ಕ, ಆದ್ರೆ ಇದು ಇಡೀ ರಾಜ್ಯದ ಕುತೂಹಲ ಕೆರಳಿಸಿರುವಂತ ಕೇಸ್ ಇದು. ಬಹುಶಃ ಇದರ ಜಡ್ಜ್ಮೆಂಟು ಕೂಡ ಬಹಳ ಚರ್ಚಿತವಾಗತ್ತೆ ಅಂತ ಅನ್ಸುತ್ತೆ, ಅಥವಾ ಈ ತೀರ್ಪು ಕೂಡ ಬಹಳ ಚರ್ಚೆಗೆ ಕಾರಣ ಆಗುವಂತ ತೀರ್ಪೇ ಆಗತ್ತೆ ಅಂತ ಅನ್ಸುತ್ತೆ. ಖಂಡಿತ ರಕ್ಷತ್, ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು ಅಂಶಗಳಿಗೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ಕೆಲವು ಅಂಶಗಳ ಬಗ್ಗೆ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಅವರು ಉಲ್ಲೇಖ ಮಾಡಿದ್ದೇನಂತಂದ್ರೆ ಈಗ ಹಾಕಿರುವಂತಹ 364A ಅನ್ನು ಹಾಕಿದರೆ ಈ ಒಂದು ಸೆಕ್ಷನ್ ಹಾಕೋದಕ್ಕೆ ಕೆಲವೊಂದಷ್ಟು ಮೂಲ ಇಂಗ್ರೀಡಿಯೆಂಟ್ಸ್ ಬೇಕು. ಇದನ್ನ ಆಕ್ಚುಲಿ ಮೊನ್ನೆಯಿಂದಲೂ ಕೂಡ ಇದೇ ಅಂಶಗಳಿಗೆ ಸಂಬಂಧಪಟ್ಟಂಗೆ ಪದೇ ಚರ್ಚೆ ಆಗ್ತಾ ಇತ್ತು. ಮತ್ತೆ ಇದೇ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಆದ್ರೆ ಇವತ್ತು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಅದೇ ಅಂಶಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ, ಅದರಲ್ಲೂ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಕರ್ನಾಟಕ ಹೈಕೋರ್ಟ್ ಇರ್ಬೋದು, ಹೈದರಾಬಾದ್ ಹೈಕೋರ್ಟ್, ಈಗ ಅನೇಕ ಪ್ರಕರಣಗಳಿಲ್ಲ. ಅದರಲ್ಲೂ ಪ್ರಮುಖವಾಗಿ ಒಂದು ಧೀರಜ್ ಸಿಂಗ್ ಪ್ರಕರಣ ಇರ್ಬೋದು, ನೇತ್ರಪಾಲ್ ಪ್ರಕರಣ ಇರ್ಬೋದು, ಜೊತೆಗೆ ಕಲ್ಯಾಣ ಅವರ ಪ್ರಕರಣ ಇರ್ಬೋದು, ಮಲ್ಲೇಶ್ ಅವರ ಪ್ರಕರಣ ಇರ್ಬೋದು, ಮಲ್ಲೇಶ್ ಸ್ಟೇಟ್ ಆಫ್ ಕರ್ನಾಟಕ, ದಯಾನಂದ ಸರಸ್ವತಿ ಪ್ರಕರಣ, ಕಲ್ಯಾಣ ಚಂದ್ರ ಪ್ರಕರಣ, ಅನೇಕ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ರು. ಎಲ್ಲಾ ಪ್ರಕರಣಗಳಲ್ಲೂ ಕೂಡ 364A ಅನ್ನು ಹಾಕುವಂತ ಸಂದರ್ಭದಲ್ಲಿ ದೇರ್ ವಾಸ್ ಅ ಥ್ರೆಟ್ ಅಂತ ಒಂದು ಅಂಶಗಳು ಕಂಡು ಬರ್ತಾ ಇತ್ತು, ಮತ್ತೆ ಒತ್ತಾಯ ಅನ್ನೋಂಥದ್ದಿತ್ತು, ಜೊತೆಗೆ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡುವಂತ ಅಂಶಗಳಿತ್ತು. ಆ ಎಲ್ಲ ಅಂಶಗಳಿದ್ದಂತಹ ಸಂದರ್ಭದಲ್ಲಿ ಮಾತ್ರ 364A ಅನ್ನು ಹಾಕೋದಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಯಾಕೆ ಹಾಕಿದ್ರು? ಇದರಲ್ಲಿ ರೇವಣ್ಣ ಅವರ ಪ್ರಕರಣದಲ್ಲಿ ಅಂಶಗಳಿಗೆ ಸಂಬಂಧಪಟ್ಟಂತಹ ಪೂರಕ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಪೂರಕವಾಗಿ ಮೇಲ್ನೋಟಕ್ಕೆ ನೋಡೋದಾದ್ರೂ ಕೂಡ, ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವಾಸ್ತವ ಸ್ಥಿತಿಯಲ್ಲಿ ಕಂಡು ಬರುವಂತಹ ಅಂಶಗಳನ್ನ ಮಾತ್ರ ದಯವಿಟ್ಟು ಪರಿಗಣಿಸಿ, ಬೇರೆ ಪ್ರಕರಣಗಳಿಗಿರುವಂತಹ ಲಿಂಕ್ ಗಳನ್ನ ಹೇಳೋದಿರ್ಬೋದು, ಹಿಂದೆ ಇರುವಂತಹ ಸ್ಟೋರಿಯನ್ನ ಹೇಳುವಂತದ್ದೇನಿದೆ, ಇದು ಯಾವುದನ್ನು ಪರಿಗಣಿಸಬಾರ್ದು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವಂತಹ ಕೆಲಸವನ್ನು ಇವತ್ತು ಮಾಡಿದ್ರು. ಇದು ಒಂದ್ ಕಡೆ ಆದ್ರೆ, ಇನ್ನ ಸರ್ಕಾರದ ಪರವು ಕೂಡ ಇವತ್ತು ಗಂಭೀರವಾದಂತಹ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ರು. ಮೊದಲನೇದಾಗಿ ರೇವಣ್ಣನವರಿಗಿರುವಂತಹ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಕಡೆ ಏನೋ ಎಸ್ಟಾಬ್ಲಿಷ್ ಮಾಡಿದ್ರು. ಮೊದಲನೇದಾಗಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಅನರ್ಹ ಪ್ರಕರಣವನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಅಶೋಕ್ ನಾಯ್ಕ್ ಅವರು ಹೇಳಿದ್ರು. ಅಲ್ಲಿ ಹೇಳಿದ್ದೇನಂತಂದ್ರೆ, ಇವರು ವೋಟಿಂಗ್ ಬೂತ್ ಅಲ್ಲೇ ಕುತ್ಕೊಂಡು ಬೆದರಿಸಿ ವೋಟ್ ಹಾಕ್ಸುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ, ಅಂತವ್ರನ್ನ ಅನರ್ಹಗೊಳಿಸುವಂತಹ ಮೂಲಕ ಪ್ರಕರಣದ ತೀರ್ಪನ್ನು ಎತ್ತಿಡಿದಿದೆ ಅಂತೇಳಿ ಅವರು ವಾದವನ್ನು ಮಾಡಿಸಿದ್ರು. ಇದಕ್ಕೆ ಸಿ ವಿ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿ ಅದೇ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ ಅನ್ನೋ ಪಾಯಿಂಟ್ ಹೈಲೈಟ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಇನ್ನೂ ಪ್ರಮುಖವಾದಂತ ಅಂಶಗಳೇಂತಂದ್ರೆ, ಇವರ ವಿರುದ್ಧ ಸುಮಾರು ಮಂದಿ ಈಗಾಗಲೇ ದೂರು ಕೊಡುವಂತ ಕೆಲಸ ಮಾಡಿದ್ರೆ ಅಷ್ಟು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದಕ್ಕೆ ಕೌಂಟರ್ ಮಾಡುವಂತಹ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಹೇಳಿದ್ರು, ಅಂದ್ರೆ ಬಿ ರಿಪೋರ್ಟ್ ಹಾಕುವುದು ಕಾನೂನಿನ ಬಾಹಿರವೇ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ಉತ್ತರವೇ ಇರಲಿಲ್ಲ. ಯಾಕಂತಂದ್ರೆ ಬಿ ರಿಪೋರ್ಟ್ ಕೂಡ ಒಂದು ಕಾನೂನಿನ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಹಾಕುವಂತಹ ಅಂಶ. ಹೀಗಾಗಿ ನೀವು ಹಾಕಿದ ಬಿ ರಿಪೋರ್ಟ್ ಗಳೆಲ್ಲ ಕಾನೂನು ಬಾಹಿರವಾಗಿದ್ದೇವೆ ಅಂತ ಹೆಂಗ್ ಹೇಳ್ತೀರಾ ಅನ್ನೋ ಒಂದು ಪಾಯಿಂಟ್ ಮೂಲಕ ಕೌಂಟರ್ ಮಾಡಿದ್ರು. ಹೀಗೆ ವಾದ ಪ್ರತಿವಾರ ತುಂಬಾ ರೋಚಕವಾಗಿ ನಡೀತು. ಸದ್ಯ ಎರಡು ಕಡೆ ವಾದವನ್ನು ಆಲಿಸಿರುವಂತಹ ನ್ಯಾಯಮೂರ್ತಿಯಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಈಗ ಎರಡು ವಾದಗಳಲ್ಲಿರುವಂತಹ ಮೆರಿಟ್ಸ್ ಅನ್ನ ಇಟ್ಕೊಂಡು ಅವರು ಯಾವ ತೀರ್ಪನ್ನ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ರಕ್ಷಣೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.